ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, CTETಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಕಂಟಿನ್ಯೂ ಕ್ಲಾಸಸ್ ನಡೀತಾ ಇದೆ. ಸೊ ಇವತ್ತಿನ ಒಂದು ಕ್ಲಾಸ್ ಏನಿದೆ ಇದು 18th ಕ್ಲಾಸು 18ನೇ ತರಗತಿಯಾಗಿದೆ. ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಯಾರೆಲ್ಲ ಒಂದು ಈ CTET ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ತುಂಬ ಜನ ಕಂಟಿನ್ಯೂಸ್ ಆಗಿ ತರಗತಿಗಳನ್ನು ನೋಡ್ತಾ ಇದ್ದೀರಾ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಾ. ಇದಕ್ಕೆಲ್ಲಕ್ಕೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಸೊ ಅದ್ರ ಜೊತೆಗೆ ಸ್ನೇಹಿತರೆ, ಏನು ಈಗ ಲೈಕು ಶೇರು ಬಟನ್ಸ್ ಇರುತ್ತಲ್ಲ, ಅಲ್ಲಿ ಹೈಪ್ ಅಂತ ಒಂದು ಏನು ಆಪ್ಷನ್ ಇದೆ ಸ್ನೇಹಿತರೆ. ಲೈಕ್ ಥರನೇ ಒಂದು ಹೈಪ್ ಅಂತ ಆಪ್ಷನ್ ಇದೆ. ಸೊ ಆ ಬಟನ್ನ ನೀವು ಹಿಂಟ್ ಮಾಡಬೇಕು. ಅಲ್ಲಿ ಸ್ಕೋರ್ಗಳಿರುತ್ತೆ. ಆ ಸ್ಕೋರ್ನ ನೀವು ನನಗೆ ನೀಡಿದ್ರೆ ಇನ್ನೂ ಕೂಡ ಏನಾಗುತ್ತೆ ಅಂದರೆ ನನಗೆ ಹೆಲ್ಪ್ ಆಗುತ್ತೆ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ. ಮತ್ತು ಹೆಚ್ಚೆಚ್ಚು ಯಾರೆಲ್ಲ CET ಪ್ರಿಪ್ರೇಷನ್ ಆಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋ ಹೋಗಿ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಏನು ಮಾಡಬೇಕು ಅಂದರೆ ಹೈಪ್ ಬಟನ್ನ ಹಿಂಟ್ ಮಾಡಿ, ಓಕೆನಾ. ನಿಮಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು PDF ಮಾಡಿಕೊಂಡು ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮಿಂದ ನಾನು ಬಯಸ್ತಕ್ಕಂಥದ್ದು ಲೈಕು ಶೇರು ಸಬ್ಸ್ಕ್ರೈಬು, ಅದ್ರ ಜೊತೆಗೆ ಏನಂದರೆ ಹೈಪ್ ಅಂತ ಬಟನ್ ಇದೆ, ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮ ಪಾಯಿಂಟ್ಸ್ನ ಅಲ್ಲಿ ನೀಡಿ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನಿನ ಒಂದು ತರಗತಿಯಲ್ಲಿ ನಾವು ಸುಮಾರು 10 ಪ್ರಶ್ನೆಗಳನ್ನು ನೋಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ ನಿಮಗೆ. ಸೊ 20 ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ವೈಗೋಸ್ಕಿ ಅವರ ಮೇಲೆ. ಸೊ ಏನೆಲ್ಲ ಪ್ರಶ್ನೆ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ನು, ಅಕಾರ್ಡಿಂಗ್ ಟು ವೈಗೋಸ್ಕಿ ಲರ್ನಿಂಗ್ ಈಸ್ ಮೋಸ್ಟ್ ಎಫೆಕ್ಟಿವ್ ವೆನ್ ಇಟ್ ಆಕರ್ ವಿತ್ ದ ಚೈಲ್ಡ್ಸ್ ಅಂತ ಇದೆ, ಓಕೆನಾ. ಕರೆಕ್ಟಾಗಿ ನೋಡ್ಕೊಳ್ಳೋಣ. ಓಕೆ, ವಿತ್ ಇನ್ ದ ಚಿಲ್ಡ್ರನ್ಸ್ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಕಂಫರ್ಟ್ ಝೋನ್, ಆಪ್ಷನ್ ಬಿ ಪ್ರಾಕ್ಸಿಮಲ್ ಝೋನ್ ಆಫ್ ಡೆವಲಪ್ಮೆಂಟ್, ಆಪ್ಷನ್ ಸಿ ಇಂಡಿಪೆಂಡೆಂಟ್ ಲೆವೆಲ್ ಆಫ್ ಎ ಫಂಕ್ಷನಿಂಗ್ ಅಂತ ಇದೆ. ಅದಾದಮೇಲೆ ನೋಡಿ ಡಿ ಆಪ್ಷನಲ್ಲಿ ಫಾರ್ಮಲ್ ಎಜುಕೇಷನಲ್ ಸೆಟ್ಟಿಂಗ್ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ವೈಗೋಸ್ಕಿ ಲರ್ನಿಂಗ್ ಈಸ್ ಎ ಮೋಸ್ಟ್ ಎಫೆಕ್ಟಿವ್ ವೆನ್ ಆಕರ್ ವಿತ್ ಇನ್ ದ ಚಿಲ್ಡ್ರನ್ಸ್ ವಾಟ್, ಯಾವುದರಲ್ಲಿ ಮಗು ಅತಿ ಹೆಚ್ಚಾಗಿ ಕಲಿಯುತ್ತೆ ಅಂದರೆ ನಿಮ್ಗೆ ಈಗಾಗಲೇ ಹಿಂಟ್ ಕೊಟ್ಟಿದ್ದೀನಿ. ಎಲ್ಲಿ ವೈಗೋಸ್ಕಿ ಬರ್ತಾರೆ ಅಲ್ಲಿ ನಿಮಗೆ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಏನಿರುತ್ತೆ, ಪ್ರಾಕ್ಸಿಮಲ್ ಝೋನ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು, ZPD, ಓಕೆನಾ. ಸೊ ಈ ಆಪ್ಷನ್ ಕಂಡ್ರೆ ಕ್ಲಿಕ್ ಮಾಡಿಬಿಡಬೇಕು. ಅದೇ ಮತ್ತು ನಿಮ್ಗೆ ಏನಂದರೆ ಒಂದು ಕ್ಲೂ, ಒಂದು ಹಿಂಟು, ಓಕೆನಾ. ಆಪ್ಷನಲ್ಲಿ ನಿಮಗೆ ಸೋಷಿಯಲ್, ಲ್ಯಾಂಗ್ವೇಜ್, ZPD ಇದ್ದರೆ, ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿ. ವೈಗೋಸ್ಕಿ ಈ 4 ಪಾಯಿಂಟ್ಸು ಇಷ್ಟಿದ್ರೆ ಸಾಕು, ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ರೋಲ್ ಆಫ್ ಕಲ್ಚರ್ ಇನ್ ಅ ವೈಗೋಸ್ಕಿ ಸೋಷಲ್ ಕಲ್ಚರ್ ಥಿಯರಿ. ನೋಡಿ, ಇದನ್ನು ಕೂಡ ನೀವು ಆಪ್ಷನ್ ನೋಡಿದ್ರೇ ನಿಮ್ಗೆ ಅರ್ಥ ಆಗಬೇಕು. ಸೊ ನೋಡ್ತಾ ಹೋಗೋಣ. ಆಪ್ಷನ್ ಎ ಕಲ್ಚರ್ ಪ್ರೊವೈಡ್ಸ್ ಎಟ್ ಎ ಸೆಟ್ ಆಫ್ ಎ ಇನ್ನೇಟ್ ಎಬಿಲಿಟೀಸ್ ಆ್ಯಂಡ್ ಇಂಟೆಲಿಜೆನ್ಸಿ. Option B, culture shapes the development of cognitive process. Culture has no influence on a cognitive development. Culture determines a child's genetic disposition ಅಂತ ಕೊಟ್ಟಿದ್ದಾರೆ, ಓಕೆನಾ. ಪ್ರಿಡಿಸ್ಪೋಷನ್ ನೋಡಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕಲ್ಚರ್ ಏನಾಗಿದೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಯಾರೆಲ್ಲ ತರಗತಿಯನ್ನು ನೋಡಿದ್ದೀರಾ ನೀವು. ಕಲ್ಚರ್ ಶೇಪ್ಸ್ ಅಂತಕ್ಕಂಥದ್ದು, ಸಂಸ್ಕೃತಿ ಅಂತಕ್ಕಂಥದ್ದು ಮಗುವಿಗೆ ಒಂದು ಶೇಪ್ ಕೊಡುತ್ತೆ. ಯಾವ ರೀತಿ ಬಿಹೇವ್ ಮಾಡಬೇಕು, ಸಮಾಜದಲ್ಲಿ ಯಾವ ರೀತಿ ನಡ್ಕೊಬೇಕು ಅಂತಕ್ಕಂಥದ್ದು. ಈ ಸಂಸ್ಕೃತಿ ಅಂದರೆ ಏನು? ಈಗ ಕರ್ನಾಟಕದಿಂದ ಒಬ್ಬರು ಬಂದಿರ್ತಾರೆ, ಮಹಾರಾಷ್ಟ್ರದಿಂದ ಒಬ್ಬರು ಬಂದಿರ್ತಾರೆ, ಮತ್ತು ರಾಜಸ್ಥಾನದಿಂದ ಒಬ್ರು ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅವ್ರಿಗೆ ಅವರದ್ದೇ ಆದಂಥ ಒಂದು ಶೇಪ್ ಇದೆ, ಅವ್ರದ್ದೇ ಆದಂಥ ಒಂದು ಉಡುಪುಗಳ ಮೇಲೆ ನಾವು ಕಂಡುಹಿಡಿದ್ಬಿಡ್ತೀವಿ. ಇವರು ಸಿಖ್ರು ಅಂದರೆ ಅವ್ರ ಮೇಲೆ ಏನು ಪೇಟ ಕಟ್ಕೊಂಡಿರ್ತಾರೆ. ಸೊ ಇವರು ರಾಜಸ್ಥಾನದಿಂದ ಬಂದಿದ್ದಾರೆ ಅಂತಂದರೆ ಅವ್ರ ಬಟ್ಟೆ ಬೇರೆ ಥರನೇ ಇರುತ್ತೆ. ಸೊ ಒಂದು ಕಲ್ಚರ್ ಅಂತಕ್ಕಂಥದ್ದು ಏನು, ಸೋಷಿಯಲ್ ಕಲ್ಚರ್ ಅಂತಕ್ಕಂಥದ್ದು ಒಂದು ಅವರಿಗೆ ಶೇಪ್ ಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ವೈಗೋಸ್ಕಿ ಡ್ಯಾಶ್ occurs when a child internalizes and
ಯೂಸಸ್ ಎಕ್ಸ್ಟರ್ನಲ್ ಟೂಲ್ಸ್ ಇನ್ ದೇರ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ನೋಡಿ, ಆಪ್ಷನಲ್ಲಿ 1 ಸ್ಕ್ಯಾಫೋಲ್ಡಿಂಗ್ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಇಂಟರ್ನಲೈಸೇಷನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಸೋಷಿಯಲ್ ರೆಫರೆನ್ಸಿಂಗ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅಕಾಮಡೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಹಿಂಟ್ ಕೊಟ್ಟಿದ್ದೀನಿ. ಸೊ ಎಲ್ಲೇ ನಿಮಗೆ ಈ ರೀತಿ ಪ್ರಶ್ನೆಗಳು ಬಂದರೆ ವೈಗೋಸ್ಕಿಯವರ ಪ್ರಕಾರ ಏನು ಎಕ್ಸ್ಟರ್ನಲ್ ಥಿಂಕಿಂಗ್ ಇರುತ್ತೆ ಅದು ಇಂಟರ್ನಲೈಸೇಷನ್ ಆಗುತ್ತೆ. ಇಲ್ಲಿ ನಿಮ್ಮ ಆಪ್ಷನ್ನು ನೀವು ಸ್ಕ್ಯಾಫ್ ಹೋಲ್ಡಿಂಗ್ ಹೋದರೆ ರಾಂಗ್ ಆಗುತ್ತೆ. ಓಕೆನಾ, ಇಂಟರ್ನಲೈಸೇಷನ್ ಅಂತ ಬರುತ್ತೆ. ಒಂದು ನಿಮಿಷ ಪೆನ್. ಓಕೆ, ಇಂಟರ್ನಲೈಸೇಷನ್ ಅಂತ ಬರುತ್ತೆ. ಸೊ ಅಕಾರ್ಡಿಂಗ್ ಟು ವೈಗೋಸ್ಕಿ ಏನು ಮಾಡ್ತಾರೆ, ಇಲ್ಲಿ ಮಗುವಿನ ಒಂದು ಡೆವಲಪ್ ಆಗಬೇಕು ಅಂತಂದರೆ, ಅಂತರ್ಕ್ರಿಯೆ ಮಗುವಿನಲ್ಲಿ ಆಗಬೇಕು ಅಂತಂದರೆ ಯಾವ ಟೂಲ್ಸ್ ಇರುತ್ತೆ ಅಂತ ಅಂದರೆ ಥಿಂಕಿಂಗ್ ಮಾಡ್ಬೋದು ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಆದಂತಹ ಒಂದು ಡಿಸಿಷನ್ ಮಗು ತಗೋಬೇಕು ಅಂತಂದರೆ ಆ ಮಗುವಿನಲ್ಲಿ ಇಂಟರ್ನಲೈಸೇಷನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಹೌದಾ, ನಾವು ಸಮಾಜದಲ್ಲಿ ಎಲ್ಲ ಮಕ್ಕಳು ಇರ್ತಾರೆ. ಕೆಲವೊಂದು ಮಕ್ಕಳಿಗೆ ಇಂಟರ್ನಲೈಸೇಷನ್ ಆಗುತ್ತೆ, ಕೆಲವೊಂದು ಮಕ್ಕಳಿಗೆ ಆಗೋದಿಲ್ಲ. ಹೆಂಗಿರುತ್ತೆ ಲೈಫ್ ಹಂಗೆ ಹೋಗ್ತಾ ಇರ್ತಾರೆ. ಕೆಲವೊಬ್ಬರು ಅದನ್ನು ತುಂಬ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಕೆಲವೊಬ್ಬರು ಏನಂತಂದರೆ ಯಾವುದು ತಲೆಗೆ ಹಚ್ಕೊಳ್ಳೋದಿಲ್ಲ, ಈ ರೀತಿ. ಸೊ ಅವರವ್ರ ಭಾವನೆಗಳು, ಅವರವರ ಕಲ್ಪನೆಗಳು ಸಮಾಜದಲ್ಲಿ ಇದ್ದದನ್ನು ಕೆಲವೊಂದು ಎಕ್ಸೆಪ್ಟ್ ಮಾಡ್ಕೋತಾರೆ, ಕೆಲವೊಂದು ಜನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ಮಗುವಿನಲ್ಲಿ ಇಂಟರ್ನಲೈಸೇಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಗುವನ್ನೆಲ್ಲ ಅರ್ಥ ಮಾಡಿಕೊಂಡು ಸಮಾಜಕ್ಕೆ ತಕ್ಕಂಗೆ ತನ್ನ ಬಿಹೇವಿಯರ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಅಕಾರ್ಡಿಂಗ್ ಟು ವೈಗೋಸ್ಕಿ, ಪ್ಲೇ ಈಸ್ ಇಂಪಾರ್ಟೆಂಟ್ ಇನ್ ಎ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಿಕಾಸ್ ಇಟ್. ನೋಡಿ, ಯಾಕೆ ಒಂದು ನಮ್ಮ ವೈಗೋಸ್ಕಿಯವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಆಗಿದೆ ಅಂತ ಅಂದರೆ, ಆಪ್ಷನ್ ಎ ಪ್ರಮೋಟ್ಸ್ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಪ್ರೊವೈಡ್ಸ್ ಆಪರ್ಚುನಿಟೀಸ್ ಫಾರ್ ಎ ಸೋಷಿಯಲ್ ಇಂಟ್ರ್ಯಾಕ್ಷನ್ ಆ್ಯಂಡ್ ಲರ್ನಿಂಗ್, enhance abstract reasoning and a logical thinking. Option D develops sensory motor coordination and motor actions ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪ್ರೊವೈಡ್ಸ್ ಆಪರ್ಚುನಿಟೀಸ್. ಓಕೆನಾ, ಪ್ರೊವೈಡ್ಸ್ ಆಪರ್ಚುನಿಟೀಸ್, ಸೋಷಿಯಲ್ ಇಂಟ್ರ್ಯಾಕ್ಷನ್ ಆ್ಯಂಡ್ ಲರ್ನಿಂಗ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂತ ಬಂದಿದ್ದಿಲ್ಲ, ಈ ಹಿಟ್ ನಿಮಗೆ ಸಾಕಾಗುತ್ತೆ ಅನ್ಕೋತೀನಿ ನಾನು. ಓಕೆ, ಸೊ ಆದಷ್ಟು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅಕಾರ್ಡಿಂಗ್ ಟು ವೈಗೋಸ್ಕಿ, ಡ್ಯಾಶ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಅಡಾಪ್ಟಿಂಗ್ ಕಾಗ್ನೇಟಿವ್ ಸ್ಟ್ರಕ್ಚರ್ಸ್ ಟು ಫಿಟ್ ದ ಡಿಮಾಂಡ್ಸ್ ಆಫ್ ದ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಸಿಮ್ಯುಲೇಷನ್, ಆಪ್ಷನ್ ಬಿ ಅಕಮಂಡೇಷನ್, ಆಪ್ಷನ್ ಸಿ ಇಕ್ವಲಿಬ್ರೇಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಕನ್ಸರ್ವೇಷನ್ ಅಂತ ಇದೆ. ಓಕೆನಾ, ಸೊ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಅಂತ ಅನ್ನೋದೇ ಆದರೆ ಸ್ನೇಹಿತರೆ ಅಕಮಂಡೇಷನ್ ಆಗುತ್ತೆ. ಓಕೆನಾ, ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ? ಅಕಮಂಡೇಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ ವೈಗೋಸ್ಕೀಸ್ ಥಿಯರಿ, ಡ್ಯಾಶ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಚಿಲ್ಡ್ರನ್ ಗ್ರ್ಯಾಜುಲಿ, ಓಕೆನಾ, ಗ್ರ್ಯಾಜುಲಿ ಇಂಟರ್ನಲೈಸ್ ಸೋಷಿಯಲ್ ರೂಲ್ಸ್ ಆ್ಯಂಡ್ ನಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಸ್ನೇಹಿತರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾನು ಕನ್ನಡದಲ್ಲಿ ಓದ್ಕೊಂಡು ಇಂಗ್ಲೀಷ್ ನೋಟ್ಸ್ನ ತೊಗೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಸೊ ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ದರೆ ಕ್ಷಮಿಸಿ, ಯಾಕಂತಂದರೆ ನಮಗೆ ಮೇನ್ ಆಗಿ ನಾಲೆಜ್ ಪಡ್ಕೋಬೇಕಾಗಿದೆ ಅಷ್ಟೇ. ಓಕೆನಾ, ಪ್ರೈವೇಟ್ ಸ್ಪೀಚಾ, ಸ್ಕ್ಯಾಫೋಲ್ಡಿಂಗ್, ಸೋಷಿಯಲ್ ರೆಫರೆನ್ಸಿಂಗ್, ಅದಾದಮೇಲೆ ಇಂಟರ್ನಲೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ವೈಗೋಸ್ಕಿ ಥಿಯರಿಯಲ್ಲಿ ಪ್ರೊಸೆಸ್ ಬೈ ವಿಚ್ ಚಿಲ್ಡ್ರನ್, ನೋಡಿ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ಅಂದರೆ ಇಂಟರ್ನಲೈಸೇಷನ್ ಅಂತ ಇದೆಯಲ್ಲ ಸ್ನೇಹಿತರೆ, ಅಗೇನ್ ಇದೇ ಸರಿಯಾದ ಉತ್ತರ ಆಗುತ್ತೆ. ಒಂದು ಮಗು ಸೋಷಿಯಲ್ ರೂಲ್ಸ್ ಆ್ಯಂಡ್ ನಾರ್ಮ್ಸ್ನ ಅದು ಒಪ್ಕೋಬೇಕು ಅಥವಾ ಅದ್ರ ಹಾಗೆ ಬೆಳಿಬೇಕು ಅಂದರೆ ಅದು ಮಗುವಿನಲ್ಲಿ ಇಂಟರ್ನಲೈಸೇಷನ್ ಆಗಬೇಕು. ಸೊ ನೋಡಿ, ಫಾರ್ ಎಕ್ಸಾಂಪಲ್ಲು ಇವಾಗ ನಾವು ಟಿ ಇ ಟಿಯಲ್ಲಿ ಫೇಲ್ ಆಗಿದ್ದೀವಿ ಅಲ್ವಾ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಟಿ ಇ ಟಿಯಲ್ಲಿ ಫೇಲ್ ಆಗಿದ್ದೀವಿ. ನಾವು ಈಗ ನಮಗೆ ಸಿ ಟಿ ಇ ಟಿ ಒಂದು ಗೋಲ್ಡನ್ ಚಾನ್ಸ್ ಇದೆ ಅಂತ ನಿಮ್ಗೆ ಗೊತ್ತಿದೆ. ಪೋಸ್ಟ್ ಬಿಡ್ತಾರೆ ಮುಂದೆ, ಅದಕ್ಕೆ ಇದೊಂದು ಚಾನ್ಸು ಅನ್ನೋದು ನಿಮ್ಗೆ ಇಂಟರ್ನಲೈಸೇಷನ್ ಆಗಿದೆ, ಅದು ನಿಮಗೆ ಗೊತ್ತಿದೆ ಅದು.
ಸರಿನಾ? ಕೆಲವೊಬ್ರು ಏನು ಅನ್ಕೋತಾರೆ, ಟಿ ಇ ಟಿನೇ ಪಾಸ್ ಆಗಿಲ್ಲ, ಸಿ ಟಿ ಇ ಟಿ ಪಾಸ್ ಆಗೋಕ್ಕಾಗುತ್ತಾ ಅಂತಲೂ ಅಂದ್ಕೊಂಡಿರ್ತಾರೆ. ಹಂಗೆ ಅಂದ್ಕೊಂಡಾಗ ಅವ್ರ ಹತ್ರ ಏನಾಗಿಲ್ಲ ಅಂದರೆ ಇಂಟರ್ನಲೇಷನ್ ಆಗಿಲ್ಲ, ನಿಮ್ಮ ಹತ್ರ ಆಗಿದೆ. ಸೊ ಇಲ್ಲಿ ಪಾಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾವು ಸಿ ಟಿ ಇ ಟಿಯಲ್ಲಿ ಪಾಸ್ ಆದರೆ ಮುಂದೆ ಬರ್ತಕ್ಕಂಥ ಸಿ ಇ ಟಿ ಎಕ್ಸಾಮ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಹಾಗಾಗಿ ನಾವು ಕಷ್ಟಪಟ್ಟು ಓದಿದರೆ ಅದರಲ್ಲಿ ಸಕ್ಸಸ್ಫುಲ್ ಕಾಣ್ತೀವಿ ಅಂತಕ್ಕಂಥದ್ದು ಇಂಟರ್ನಲೇಷನ್ ನಿಮ್ಮ ಮನಸ್ಸಲ್ಲಿ ಆಗಿರೋದ್ರಿಂದ ನೀವೇನಿದ್ದೀರಾ ಇಲ್ಲಿ ತರಗತಿಗಳನ್ನು ಕೇಳ್ತಿದ್ದೀರಾ, ನೋಡ್ತಿದ್ದೀರಾ, ಸ್ಟಡಿ ಮಾಡ್ತಿದ್ದೀರಾ. ಓಕೆನಾ? ಈ ರೀತಿ. ಸೊ ಇಂಟರ್ನಲೇಷನ್, ಸೋಷಲೈಸೇಷನ್ ಅಂತ ಬಂದಾಗ ಇಂಟರ್ನಲೇಷನ್ ಬರುತ್ತೆ, ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವಿಡಿಯೋನ ಹೈಕ್ ಮಾಡಿ. ಅಕಾರ್ಡಿಂಗ್ ಟು ವೈಗೋಸ್ಕಿ refers the support provided by more knowledgeable individual to help a child learn and accomplish a task ಅಂತ ಕೊಟ್ಟಿದ್ದಾರೆ. ಓಕೆನಾ? ಆಪ್ಷನ್ ಎ ಅಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಅಲ್ಲಿ ಸ್ಕ್ಯಾಫೋಲ್ಡಿಂಗ್, ಆಪ್ಷನ್ ಸಿ ಅಲ್ಲಿ ಪ್ರೈವೇಟ್ ಸ್ಪೀಚ್, ಆಪ್ಷನ್ ಡಿ ಅಲ್ಲಿ ಕಲ್ಚರ್ ಮೆಡಿಷನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಏನಾಗುತ್ತೆ ಸರಿಯಾದ ಉತ್ತರ ಇದಕ್ಕೆ? ಅಕಾರ್ಡಿಂಗ್ ಟು ವೈಗೋಸ್ಕಿ ರೆಫರ್ಸ್ ಟು ದ ಸಪೋರ್ಟ್, ಓಕೆ, ಪ್ರೊವೈಡೆಡ್ ಬೈ ಎ ಮೋರ್ ನಾಲೆಜಬಲ್ ಪರ್ಸನ್. ಸೊ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರಲ್ವಾ, ಸೊ ಆ ಸಪೋರ್ಟ್ ಮಾಡಿದಂಥದ್ದನ್ನು ನೀವು ಏನಂತ ಕರಿತೀರಾ? ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀರಾ. ಏನು ಕರಿತೀರಾ? ಸ್ಕ್ಯಾಫೋಲ್ಡಿಂಗ್. ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಿ ನಿಮಗೆ ಸಪೋರ್ಟ್ ಅಂತ ಬರುತ್ತೆ, ಇದು ಹಿಂಟ್ ನಿಮಗೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಎಲ್ಲಿ ಸಪೋರ್ಟ್ ಅಂತ ಬರುತ್ತೆ ಅಲ್ಲಿ ಸ್ಕ್ಯಾಫೋಲ್ಡಿಂಗ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇವೆಲ್ಲ ಕೀ, ನಿಮಗೆ ಇದೊಂದೆಲ್ಲ ಹಿಂಟ್ಗಳು, ನೀವು ಕ್ವಶನ್ ನೋಡಿದ್ರೇ ಆನ್ಸರ್ ಮಾಡಿಬಿಡಬೇಕು. ವೈಗೋಸ್ಕಿ ಬಿಲೀವ್ಡ್ ದಟ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಈಸ್ ಎ ರಿಸಲ್ಟ್ ಆಫ್ ಆನ್ಗೋಯಿಂಗ್ ಇಂಟ್ರ್ಯಾಕ್ಷನ್ ಬಿಟ್ವೀನ್, ನೋಡಿ, ವೈಗೋಸ್ಕಿ ಬಿಲೀವ್ಡ್ that cognitive development is a result of an ongoing interaction between option A genetic factors and biological maturation, option B individual abilities and intelligence, option C social interactions and culture context, option D formal education and academic instruction ಅಂತ ಇದೆ. ಸೊ ವೈಗೋಸ್ಕಿ ಕಾಗ್ನೇಟಿವ್ ಡೆವಲಪ್ಮೆಂಟಲ್ಲಿ ಆನ್ಗೋಯಿಂಗ್ ಇಂಟ್ರಾಕ್ಷನ್ ಎಲ್ಲಾಗುತ್ತೆ ನಿಮಗೆ? ಸೊ ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಎ ಕಲ್ಚರ್ ಕಾಂಟೆಕ್ಸ್ಟ್ ಅಂತ ಅಲ್ವಾ? ಎಸ್, ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಕಲ್ಚರ್ ಕಾಂಟೆಕ್ಸ್ಟ್. ನೋಡಿ, ನಿಮಗೆ ಕ್ವಶನ್ಸ್ ಬಿಡಿಸ್ತಾ ಒಂದು ಎಬಿಲಿಟಿ ಬಂದಿರುತ್ತೆ. ಅಕಾರ್ಡಿಂಗ್ ಟು ವೈಗೋಸ್ಕಿ ಡ್ಯಾಶ್ ರೆಫರ್ಸ್ ಟು ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕನ್ಸಿಡರ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಅಂತ ಇದೆ. ಆಪ್ಷನ್ ಎ ಈಗೋಸೆಂಟ್ರಿಸಮ್ ಅಂತ ಇದೆ. ಓಕೆ, ಆಪ್ಷನ್ ಬಿ ಅಲ್ಲಿ ಎನಿಮಿಸಮ್ ಅಂತ ಇದೆ. ಆಪ್ಷನ್ ಸಿ ಅಲ್ಲಿ ರಿವರ್ಸಿಬಿಲಿಟಿ ಅಂತ ಇದೆ. ಓಕೆನಾ? ರಿವರ್ಸಿಬಿಲಿಟಿ ಅಂತ ಇದೆ. ಆಪ್ಷನ್ ಡಿ ಅಲ್ಲಿ ಸೋಷಿಯಲ್ ಪ್ರೆಸ್ಪೆಕ್ಟಿವ್ ಟಾಕಿಂಗ್ ಅಂತ ಇದೆ. ಓಕೆ, ಸೋಷಿಯಲ್ ಪ್ರೆಸ್ಪೆಕ್ಟಿವ್ ಟಾಕಿಂಗ್ ಅಂತ ಇದೆ. ಸೊ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಿ ಸ್ನೇಹಿತರೆ, ನಾನು ಒಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿನೇ. ಸೊ ನಾನು ಈಗ ಏನಂತಂದರೆ ಸೈಕಾಲಜಿಯಲ್ಲಿ ತುಂಬ ಒಳ್ಳೆಯ ಒಂದು ಹ್ಯಾಂಡ್ ಇರೋದ್ರಿಂದ ಸೊ ನಾನು ನಿಮ್ಗೆ ಸಿ ಟಿ ಇ ಟಿಗೆ ಹೆಲ್ಪ್ ಆಗಲಿ ಅಂತ ಇಂಗ್ಲೀಷಲ್ಲಿ ನೋಡ್ಕೊಂಡು ನಾನು ನಿಮ್ಗೆ ಹೇಳ್ತಿದ್ದೀನಿ. ಓದುವಾಗ ಏನಾದರೂ ತಪ್ಪಾದರೆ ಕ್ಷಮಿಸಿ. ಓಕೆ, ಸೊ ಆಪ್ಷನ್ ನೋಡಿ ಸ್ನೇಹಿತರೆ, ಇದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ? ಅಕಾರ್ಡಿಂಗ್ ಟು ವೈಗೋಸ್ಕಿ ರೆಫರ್ಸ್ ಟು ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಎ ಕನ್ಸಿಡರ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಅಂತ ಇದೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸೋಷಲ್ ಪರ್ಸ್ಪೆಕ್ಟಿವ್ ಟಾಕಿಂಗ್ ಅಂತ ಆಗುತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತಂದರೆ ಮಗು ಸೋಷಿಯಲ್ ಆಗಿ ಅಲ್ಲಿ ಮಾತಾಡ್ತಿದೆ ಅಂತ. ಸೊ ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ವೈಗೋಸ್ಕಿ ದ ರೋಲ್ ಆಫ್ ದ ಟೀಚರ್ ಈಸ್ ಟು. ಸೊ ವೈಗೋಸ್ಕಿ ಅವ್ರ ಪ್ರಕಾರ ಟೀಚರ್ ವರ್ಕ್ ಏನು ಅಂತ ಒಂದು ತರಗತಿಯಲ್ಲಿ ಪ್ರೊವೈಡ್ ಎ ಡೈರೆಕ್ಟ್ ಇಂಟ್ರಾಕ್ಷನ್, provide a direct instruction and a lecture to students. Option B assess students performance through standard testing. Option C facilitate learning by guiding and supporting students thinking. Option D reinforce and reward disread behaviors in a students ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ
ನೀವು ನನ್ನ ತಿಳಿದಿರೋ ಪ್ರಕಾರ 200% ಆನ್ಸರ್ ಮಾಡ್ತೀರಾ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಫೆಸಿಲೇಟ್. ಇತ್ತೀಚೆಗೆ ನೀವು ನೋಡ್ತಿದ್ದೀರಾ, ಟೀಚರ್ನ ನಾವು ಏನಂತ ಕರಿತೀವಿ? ಫೆಸಿಲೇಟರ್ಸ್ ಅಂತ ಕರಿತೀವಿ. ಸೊ ಫೆಸಿಲೇಟ್ ಲರ್ನಿಂಗ್ ಬೈ ಗೈಡಿಂಗ್ ಆ್ಯಂಡ್ ಸಪೋರ್ಟ್, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇದೆಯಲ್ಲ ಸಾಕು ನಿಮಗೆ ಹಿಂಟು. ಸಪೋರ್ಟ್ ಇದೆ, ಗೈಡಿಂಗ್ ಇದೆ. ಸೊ ಸಪೋರ್ಟ್ ಗೈಡಿಂಗ್ ಎಲ್ಲಿ ಬರುತ್ತೆ? ಸ್ಕ್ಯಾಫೋಲ್ಡಿಂಗಲ್ಲಿ ಬರುತ್ತೆ. ಸೊ ಫೆಸಿಲೇಟ್ ಲರ್ನಿಂಗ್ ಬೈ ಗೈಡಿಂಗ್ ಆ್ಯಂಡ್ ಸಪೋರ್ಟಿಂಗ್ ಸ್ಟೂಡೆಂಟ್ಸ್. ಟೀಚರ್ ಅಂತಂದರೆ ಈಗ ಕೇವಲ ಏನಾಗಿರಬೇಕು ಅವರು ಅಂತಂದರೆ ಒಬ್ಬ ಫೆಸಿಲೇಟರ್ ಆಗಿರಬೇಕು. ತರಗತಿನ ಮಕ್ಕಳು ಏನು ಮಾಡ್ತಾರೆ, ಅವರಾಗೆ ಅವ್ರ ತರಗತಿನ ನಡೆಸ್ಕೊಂಡು ಹೋಗ್ತಾರೆ. ಜಸ್ಟ್ ನೀವು ಗೈಡ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಷ್ಟೇ. ಸೊ ಆ್ಯಸ್ ಎ ಟೀಚರ್ ಆಗಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಅಕಾರ್ಡಿಂಗ್ ಟು ವೈಗೋಸ್ಕಿ, ಡ್ಯಾಶ್ ಈಸ್ ದ ಪ್ರೊಸೆಸ್ ಆಫ್ ಯೂಸಿಂಗ್ ಇಂಟರ್ನಲ್ ರಿಸೋರ್ಸ್ ಓಕೆ ಟು ಏಡ್ ಇನ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕಾಗ್ನಿಟಿವ್ ಟಾಸ್ಕ್ ಅಂತ ಇದೆ. ಸೊ ಆಪ್ಷನ್ ಎ ಯಲ್ಲಿ ಇಂಟರ್ನಲೈಸೇಷನ್ ಅಂತ ಇದೆ. ಆಪ್ಷನ್ ಬಿ ಯಲ್ಲಿ ಸ್ಕ್ಯಾಫೋಲ್ಡಿಂಗ್ ಇದೆ, ಪ್ರೈವೇಟ್ ಸ್ಪೀಚ್ ಇದೆ, ಕಲ್ಚರ್ ಮೆಡಿಷನ್ ಅಂತ ಇದೆ. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ಕೊಳ್ಳಿ. ಸಾಲ್ವಿಂಗ್ ಕಾಗ್ನಿಟಿವ್ ಅಂತ ಅಂದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಸೊ ಕಲ್ಚರ್ ನೋಡಿ, ಆಪ್ಷನ್ ಡಿ ಆನ್ಸರ್ ಆಗುತ್ತೆ. ಇಲ್ಲಿ ಇಂಟರ್ನಲೈಸೇಷನ್ ಬರಲ್ಲ, ಸ್ಕ್ಯಾಫೋಲ್ಡಿಂಗ್ ಕೂಡ ಬರಲ್ಲ, ಮತ್ತು ಪ್ರೈವೇಟ್ ಸ್ಪೀಚ್ ಬರಲ್ಲ. ಪ್ರೈವೇಟ್ ಸ್ಪೀಚ್ ಯಾಕೆ ಬರಲ್ಲ ಅಂತಂದರೆ ಇಲ್ಲಿ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಕಾಗ್ನಿಟಿವ್ ಟಾಸ್ಕ್ ಅಂತ ಹೇಳ್ತಿದ್ದಾರೆ. ಸೊ ಒಂದು ಮಗುವು ಸಮಸ್ಯೆ ಬಂದಾಗ ಪರಿಹರಿಸ್ಕೊಳ್ಳುತ್ತೆ ಅಂದರೆ ಇದಕ್ಕೆ ಅರ್ಥ ಏನಾಗುತ್ತೆ ನೋಡಿ. ಒಂದು ಮಗು ಹೊರಗಡೆ ಹೋಗಿದ್ದೆ, ಅಲ್ಲಿ ಏನೋ ಒಂದು ಅದಕ್ಕೆ ತೊಂದರೆ ಆಗಿದೆ, ಅದನ್ನು ಫೇಸ್ ಮಾಡ್ತಕ್ಕಂಥ ಎಬಿಲಿಟಿ ಬೆಳೆದಿದೆ ಅಂದರೆ ಅದರ ಅರ್ಥ ಕಲ್ಚರ್ ಏನಾಗಿದೆ, ಮೀಡಿಯೇಷನ್ ಆಗಿದೆ ಅಂತ ಅಲ್ವಾ. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಆಗಿರುತ್ತೆ. ನೆಕ್ಸ್ಟ್, ವೈಗೋಸ್ಕಿ's social culture theory highlights the importance of dash in education. ನೋಡಿ, ಇದು ವೆರಿ ಇಂಪಾರ್ಟೆಂಟು. ವೈಗೋಸ್ಕಿ ಅವರ ಏನು ಒಂದು ಸೋಷಿಯಲ್ ಕಲ್ಚರ್ ಥಿಯರಿ ಇದೆಯಲ್ಲ, ಇದರಿಂದ ಎಜುಕೇಷನ್ಗೇನು ಇಂಪಾರ್ಟೆನ್ಸ್ ಆಗಿದೆ ಅಂತ. ಆಪ್ಷನ್ ಎ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂಗ್ ಆ್ಯಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಆಪ್ಷನ್ ಬಿ ಇಂಡಿವಿಜುವಲ್ ಡಿಫರೆನ್ಸ್ ಆ್ಯಂಡ್ ಲರ್ನಿಂಗ್ ಸ್ಟೈಲ್ಸ್. ಆಪ್ಷನ್ ಸಿ ಕೊಲಾಬ್ರೇಷನ್ ಆ್ಯಂಡ್ ಸೋಷಿಯಲ್ ಇಂಟ್ರಾಕ್ಷನ್ಸ್. ಆಪ್ಷನ್ ಡಿ ಡೆವಲಪ್ಮೆಂಟಲ್ ಸ್ಟೇಜಸ್ ಆ್ಯಂಡ್ ಎ ಮಿಲಿಯನ್ ಸ್ಟೋನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಮಿಲ್ ಸ್ಟೋನ್ಸ್ ಅಂತ ಅಂದರೆ ಮೆಟ್ಟಿಲುಗಳು ಅಂತ, ವಿಕಾಸಕ್ಕೆ ಮೆಟ್ಟಿಲುಗಳು ಅಂತ ಅರ್ಥ ಆಗುತ್ತೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಿಮ್ಗೆ ಈಗೆಲ್ಲ ಗೊತ್ತಿರೋ ಹಾಗೆ ಕೊಲಾಬ್ರೇಷನ್ನು. ನಾನು ನಿಮ್ಗೆ ಹೇಳಿದ್ದೆ ಕೊಲಾಬ್ರೇಷನ್ ಎಲ್ಲಿರುತ್ತೆ ಅದು ಸರಿಯಾದ ಉತ್ತರ ಆಗಿರುತ್ತೆ ಅಂತ. ಸೊ ಕೊಲಾಬ್ರೇಷನ್ ಆ್ಯಂಡ್ ಎ ಸೋಷಿಯಲ್ ಇಂಟ್ರಾಕ್ಷನ್, ವೈಗೋಸ್ಕಿ ಅವರ ಸೋಷಿಯಲ್ ಕಲ್ಚರ್ ಥಿಯರಿಯಿಂದ ಏನು ನಮ್ಮ ಎಜುಕೇಷನ್ಗೆ ಲಾಭ ಆಗಿದೆ ಅಥವಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಅಂದರೆ, ಕೊಲಾಬ್ರೇಷನ್ ಒಂದು ಶಿಕ್ಷಣಕ್ಕೆ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಮತ್ತು ಸೋಷಿಯಲ್ ಇಂಟ್ರಾಕ್ಷನ್ಸ್ಗೆ, ಸಮಾಜದಲ್ಲಿ ನಾವು ಅಂತರ್ಕ್ರಿಯೆ ಮಾಡಲಿಕ್ಕೆ, ಸಮಾಜದಲ್ಲಿ ನಾವು ಏನಂತಂದರೆ ಸಂವಹನ ಮಾಡಲಿಕ್ಕೆ, ಸಮಾಜದಿಂದ ನಾವು ತಿಳ್ಕೊಳ್ಳಿಕ್ಕೆ, ಸಮಾಜದಿಂದ ನಾವು ಕಲೀಲಿಕ್ಕೆ. ಸೊ ನಾವು ಎಲ್ಲರೂ ಜೊತೆಗೂಡಿ, ಓಕೆನಾ, ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಪೀರ್ಸ್ ಆಗಿರ್ಬೋದು ಅಲ್ವಾ. ಸೊ ಕೊಲಾಬ್ರೇಷನ್ ಲರ್ನಿಂಗು ಇದು ತುಂಬಾ ಇಂಪಾರ್ಟೆಂಟ್ ಅಂತ ಈ ಒಂದು ಥಿಯರಿಯಿಂದ ನಾವು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ದ ಟರ್ಮ್ ಕಲ್ಚರಲ್ ಟೂಲ್ಸ್ ಇನ್ ಅ ವೈಗೋಸ್ಕಿಸ್ ಥಿಯರಿ ರೆಫರ್ಸ್ ಟು. ನೋಡಿ, ಕಲ್ಚರಲ್ ಟೂಲ್ಸ್ ಅಂತಂದರೆ ವೈಗೋಸ್ಕಿ ಅವ್ರ ಪ್ರಕಾರ ಏನು ಅಂತ, ಓಕೆನಾ, ಕಲ್ಚರಲ್ ಟೂಲ್ಸ್ ಅಂದರೆ. ಸೊ ಆಪ್ಷನ್ ಎ ಯಲ್ಲಿ ಫಿಸಿಕಲ್ ಆಬ್ಜೆಕ್ಟ್ಸ್ ಆ್ಯಂಡ್ ಸಿಂಬಲ್ಸ್ that shape cognitive process. Option B genetic factors and inherited traits that influence development. Assessment tools used to measure intelligence and abilities. Option D games and play activities that promote social interactions ಅಂತ ಕೊಟ್ಟಿದ್ದಾರೆ. ಸೊ ಕಲ್ಚರಲ್ ಟೂಲ್ಸ್ ಅಂತ ಅಂದರೆ ಆಲ್ರೆಡಿ ಗೊತ್ತಿದೆ, ಸೋಷಿಯಲ್ ಇಂಟ್ರಾಕ್ಷನ್, ಓಕೆನಾ. ಕಲ್ಚರಲ್ ಟೂಲ್ಸ್ ಅಂದರೆ ಏನಾಗಿರುತ್ತೆ, ಒಂದು ನಿಮಿಷ ನೋಡಿ, ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದು ನಿಮಿಷ
ಓಕೆ. ಸೋಷಿಯಲ್ ಕಲ್ಚರ್ ಟೂಲ್ಸ್ ಅಂತಂದರೆ ಫಿಸಿಕಲ್ ಆಬ್ಜೆಕ್ಟ್ಸ್ ಆಗಿರುತ್ತಾ? ನೋ. ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತಾ? ಇಲ್ಲ. ಸೋಷಿಯಲಲ್ಲಿ ನಿಮಗೆ ಜೆನೆಟಿಕ್ ಫ್ಯಾಕ್ಟ್ಸ್ ಏನು ಬರೋದೇ ಇಲ್ಲ. ಇದ್ರ ಮೇಲೆ ಯಾಕೋ ನನಗೆ ಡೌಟ್ ಇದೆ ಸ್ನೇಹಿತರೆ. ಸೊ ಓಕೆ, ಫಿಸಿಕಲ್ ಆಬ್ಜೆಕ್ಟ್ಸ್ ಆ್ಯಂಡ್ ಸಿಂಬಾಲ್ಸ್ ಅಂತ ಇದಕ್ಕೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ. ಓಕೆ, ಫಿಸಿಕಲ್ ಆಬ್ಜೆಕ್ಟ್ಸ್ ಆ್ಯಂಡ್ ಸಿಂಬಾಲ್ಸ್ ದಟ್ ಶೇಪ್ಸ್ ಎ ಕಾಗ್ನೇಟಿವ್ ಪ್ರೊಸೆಸ್ ಅಂತ. ಓಕೆನಾ? ಆನ್ಸರ್ ನೋಡ್ಕೊಂಡು ಹೇಳ್ತಿದ್ದೀನಿ. ಓಕೆ, ಯಾಕಂದರೆ ನಂಗೆ ಡೌಟ್ ಬಂತು, ಅದಕ್ಕೋಸ್ಕರ ಇದೇ ಎಕ್ಸಾಕ್ಟ್ ಆದಂಥ ಆನ್ಸರ್. ಓಕೆನಾ? ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಣ ಇನ್ನೊಂದ್ಸಲ, ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗಿರುತ್ತೆ. ಸೊ ಕಲ್ಚರಲ್ ಟೂಲ್ಸು ವೈಗೋಸ್ಕಿಯ ಥಿಯರಿಯಲ್ಲಿ ಏನು ರೆಫರ್ ಮಾಡುತ್ತೆ ಅಂದರೆ ಫಿಸಿಕಲ್ ಆಬ್ಜೆಕ್ಟ್ಸ್ ಆ್ಯಂಡ್ ಸಿಂಬಾಲ್ಸ್ ಅಂತಕ್ಕಂಥದ್ದು ಇಲ್ಲಿ ಹಿಂಟ್ ಆಗಿದೆ. ಓಕೆ, ಸಿಂಬಾಲ್ಸ್ ದಟ್ ಶೇಪ್ ಎ ಕಾಗ್ನೇಟಿವ್ ಪ್ರೊಸೆಸ್. ಹೌದು. ಸೊ ಫಿಸಿಕಲ್ ಆಬ್ಜೆಕ್ಟ್ಸ್ ಏನಿದೆ ಇದು ಸಿಂಬಲ್ಸ್, ಫಿಸಿಕಲ್ ಆಬ್ಜೆಕ್ಟ್ಸ್ ಆಗಿರ್ಬೋದು ಮತ್ತು ಸಿಂಬಲ್ಸ್ ಆಗಿರ್ಬೋದು, ಇಲ್ಲಿ ಶೇಪ್ ಕೊಡುತ್ತೆ ಕಾಗ್ನೇಟಿವ್ ಡೆವಲಪ್ಮೆಂಟ್ಗೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಜೆನೆಟಿಕ್ ಫ್ಯಾಕ್ಟರ್ಸ್ ಬರೋದಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್, ವೈಗೋಸ್ಕಿಸ್ ಥಿಯರಿ ಎಂಫಸೈಸಸ್ ದ ರೋಲ್ ಆಫ್ ಡ್ಯಾಶ್ ಇನ್ ದ ಡೆವಲಪ್ಮೆಂಟ್ ಆಫ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ನೋಡಿ, ವೈಗೋಸ್ಕಿಸ್ ಥಿಯರಿ ಎಂಫಸೈಸಸ್ ದ ರೋಲ್ ಆಫ್ ಡ್ಯಾಶ್ ಇನ್ ದ ಡೆವಲಪ್ಮೆಂಟ್ ಆಫ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಬ್ಸ್ಟ್ರಾಕ್ಟ್ ರೀಸನಿಂಗ, ಕಾಂಕ್ರೀಟ್ ಆಪರೇಷನ್ಸ, ಲ್ಯಾಂಗ್ವೇಜ್ ಆ್ಯಂಡ್ ಸೋಷಿಯಲ್ ಇಂಟ್ರಾಕ್ಷನ್, ಇಗೋಸೆಂಟ್ರಿಸಮ್ ಆ್ಯಂಡ್ ಅನಿಮಿಸಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ವೈಗೋಸ್ಕಿ ಅಂದರೆ ಪಟ್ ಅಂತ ಲ್ಯಾಂಗ್ವೇಜ್ ಆ್ಯಂಡ್ ಸೋಷಿಯಲ್ ಇಂಟ್ರಾಕ್ಷನ್ ಬಂದರೆ ಸಾಕು ಸ್ನೇಹಿತರೆ. ಓಕೆನಾ? ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಯಾಕಂದರೆ ಒಂದು ಮಗು ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದರೆ, ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದರ ಲ್ಯಾಂಗ್ವೇಜ್ ಮತ್ತು ಸೋಷಿಯಲ್ ಇಂಟ್ರಾಕ್ಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜದಲ್ಲಿ ಅದ್ರ ಬಿಹೇವಿಯರ್ ಏನಿರುತ್ತೆ ಅಂತಕ್ಕಂಥದ್ದು, ಯಾವ ರೀತಿ ಲ್ಯಾಂಗ್ವೇಜ್ ಮಗು ಬಳಸುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗಿರೋದ್ರಿಂದ ಇದು ಸರಿಯಾದ ಉತ್ತರ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಅಕಾರ್ಡಿಂಗ್ ಟು ವೈಗೋಸ್ಕಿ, ಡ್ಯಾಶ್ ರೆಫರ್ಸ್ ಟು ದ ಸ್ಕಿಲ್ ಆ್ಯಂಡ್ ನಾಲೆಜ್ ದಟ್ ಎ ಚೈಲ್ಡ್ ಕ್ಯಾನ್ ಅಕಾಂಪ್ಲಿಷ್ ಇಂಡಿಪೆಂಡೆಂಟ್ಲಿ. ಓಕೆನಾ? ಆಪ್ಷನ್ ಎ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಸ್ಕ್ಯಾಫೋಲ್ಡಿಂಗ್, ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್, ಪೊಟೆನ್ಟಿಯಲ್ ಡೆವಲಪ್ಮೆಂಟ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಏನಿದೆ ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ. ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್. ಮತ್ತು ಮೇಡಮ್ ಹೇಳಿದ್ದಾರೆ ಎಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸಿಗುತ್ತೋ ಅಲ್ಲಿ ಹೊಡೀರಿ ಅಂತ. ಸೊ ಹಾಗೇನಿಲ್ಲ. ಓಕೆನಾ? ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆ, ಸೊ ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್ಗೆ ನಾವು ಏನಂತ ಕರಿತೀವಿ ಅಂತಂದರೆ ಇಲ್ಲಿ ಸ್ಕಿಲ್ಸ್ ನಾಲೆಜ್ ದಟ್ ದ ಚೈಲ್ಡ್ ಕ್ಯಾನ್ ಅಕಾಂಪ್ಲಿಷ್ ಇಂಡಿಪೆಂಡೆಂಟ್ಲಿ. ಮಗು ಇಂಡಿಪೆಂಡೆಂಟಾಗಿ ಬೆಳೆದಿದೆ ಅಂತ ಆ್ಯಕ್ಚುಲಿ ಡೆವಲಪ್ಮೆಂಟ್ ಲೆವೆಲಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವೈಗೋಸ್ಕಿ ಥಿಯರಿ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಡ್ಯಾಶ್ ಇನ್ ಎ ಸೋಷಿಯಲ್ ಆ್ಯಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್, ಎಮೋಷನಲ್ ಇಂಟೆಲಿಜೆನ್ಸಿ, ಮಾರಲ್ ರೀಸನಿಂಗ್, ಸೆಲ್ಫ್ ರೆಗ್ಯುಲೇಷನ್, ಕಲ್ಚರ್ ವ್ಯಾಲ್ಯೂಸ್ ಆ್ಯಂಡ್ ನಾರ್ಮ್ಸ್. ಎಸ್, ಏನು ಇಲ್ಲಿ ಮಗು ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗಿದೆ ಸೋಷಿಯಲ್ ಆಗಿ. ಓಕೆ, ಸಮಾಜದಲ್ಲಿ ಒಂದು ಜ್ಞಾನವನ್ನು, ಸಮಾಜದ ಜ್ಞಾನ ಮಗುವಿಗೆ ಬಂದಿದೆ ಅಂದರೆ ಅದರ ಅರ್ಥ ಕಲ್ಚರ್ ವ್ಯಾಲ್ಯೂಸ್ ಆ ಮಗುವಿಗೆ ಗೊತ್ತಿದೆ, ನಾರ್ಮ್ಸ್ ಗೊತ್ತಿದೆ ಅಂತ. ಓಕೆನಾ? ಸೊ ಮಗು ಸೋಷಿಯಲ್ ಆಗಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗಿದೆ ಅಂದರೆ ಮಗುವಿನಲ್ಲಿ ಕಲ್ಚರ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ನಾರ್ಮ್ಸು ಡೆವಲಪ್ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆನ ನೀವು 100% ಆಗಿ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ತೀರಂತ ನನಗೆ ಗೊತ್ತಿದೆ. ಮಾಡಿ ಸ್ನೇಹಿತರೆ, ಸಾರ್ಥಕ ಆಗುತ್ತೆ ನಾನು ಥಿಯರಿ ಮಾಡಿದ್ದಕ್ಕೂ ಕೂಡ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ರೆಫರ್ಸ್ ಟು ದ ಏನು ಹೇಳುತ್ತೆ? ರೇಂಜ್ ಆಫ್ ಎ ಟಾಸ್ಕ್ ಎ ಚೈಲ್ಡ್ ಕ್ಯಾನ್ ಪರ್ಫಾರ್ಮ್ ಇಂಡಿಪೆಂಡೆಂಟ್ಲಿ, ರೇಂಜ್ ಆಫ್ ಎ ಟಾಸ್ಕ್ ಎ ಚೈಲ್ಡ್ ಕ್ಯಾನ್ ಪರ್ಫಾರ್ಮ್ ವಿತ್ ಅಸಿಸ್ಟೆನ್ಸ್, ರೇಂಜ್ ಆಫ್ ಎ ಟಾಸ್ಕ್ ಎ ಚೈಲ್ಡ್ ಕ್ಯಾನ್ ಪರ್ಫಾರ್ಮ್ at an advanced level, range of a task a child can perform with formal instructions ಅಂತ. ಓಕೆ, ಇನ್ಸ್ಟ್ರಕ್ಷನ್ಸ್ ಅಂತ. ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು ಹೇಳುತ್ತೆ? ರೇಂಜ್ ಆಫ್ ಎ ಟಾಸ್ಕ್. ಓಕೆ, ರೇಂಜ್ ಆಫ್ ಎ ಟಾಸ್ಕ್ ಆಫ್ ವಾಟ್ ಅಸಿಸ್ಟೆನ್ಸ್ ಅಂತ. ಓಕೆನಾ? ಅಸಿಸ್ಟೆನ್ಸ್ ಏನು ಹೇಳುತ್ತೆ? ಅಸಿಸ್ಟೆನ್ಸು
ಮಗುವಿಗೆ ಆಲ್ರೆಡಿ ಸ್ವಲ್ಪ ಗೊತ್ತಿರುತ್ತೆ. ಯಾರಾದರೂ ಆ ಮಗುವಿಗೆ ಹೆಲ್ಪ್ ಮಾಡಿದ್ರೆ ಆ ಮಗು ಸಂಪೂರ್ಣವಾಗಿ ಕಲಿಯುತ್ತೆ. ಇದನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಸಿಸ್ಟ್ಸ್ ಅಂದರೆ ಹೇಳ್ಕೊಡ್ತಕ್ಕಂಥವ್ರು, ಗೈಡ್ ಮಾಡ್ತಕ್ಕಂಥವ್ರು, ಅವರಿಗೆ ನಾವು ಅಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಾಗಿದ್ದರೆ ಕರೆಕ್ಟಾಗಿ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ನನಗೆ ಬಂದಿಲ್ಲ ಅಂದರೆ ನಿಮ್ಗೆ ಬಂದಿರುತ್ತೆ, ನೀವು ಕರೆಕ್ಟಾಗಿ ತಿಳ್ಕೊಂಡಿರ್ತೀರ. ಅದನ್ನು ನೀವು ಕರೆಕ್ಟ್ ಓದಿ ಅಂತ ಹೇಳಬೇಡಿ, ನಾನು ಇಲ್ಲೇ ನಿಮ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಓಕೆ, ಸೊ ಮಗುನ ZPD ಅಂತಂದರೆ ಏನು? ದ ರೇಂಜ್ ಆಫ್ ಟಾಸ್ಕ್ ಚೈಲ್ಡ್ ಕ್ಯಾನ್ ಪರ್ಫಾರ್ಮ್ ವಿತ್ ಅಸೆಟ್ಸ್. ಯಾರೋ ಒಂದು ಸಹಾಯ ಮಾಡಿದಾಗ ಮಗುಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ಸಹಾಯ ಮಾಡಿದಾಗ ಮಗು ಸಂಪೂರ್ಣವಾಗಿ ಅದರಲ್ಲಿ ಗ್ರಿಪ್ ಬರುತ್ತೆ, 100% ಆಗಿ ಅದು ಸಕ್ಸಸ್ ಆಗುತ್ತೆ. ಅದನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ವೈಗೋಸ್ಕಿ, dash refers to the ability to understand and regulate one's own cognitive process. ಓಕೆ, ನೆನಪಿರಲಿ ನಿಮಗೆ, ಓನ್ ಆಗಿದೆ ಇಲ್ಲಿ. ಸೊ ಏನಾಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಕಾರ್ಡಿಂಗ್ ಟು ವೈಗೋಸ್ಕಿ, ಓನ್ ಕಾಗ್ನೇಟಿವ್ ಪ್ರೊಸೆಸ್ ಅಂತ ಇದೆ. ಇಲ್ಲಿ ಒಂದು ಹಿಂಟ್ ಇದೆ ನಿಮಗೆ. ಸೊ ಇಲ್ಲಿ ನೋಡಿ, ಮೆಟಾಕಾಗ್ನೇಷನ್ ಅಂತ ಕೊಟ್ಟಿದ್ದಾರೆ, ಪ್ರೈವೇಟ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ, ಸೆಲ್ಫ್ ಸ್ಟೀಮ್ ಅಂತ ಕೊಟ್ಟಿದ್ದಾರೆ, ಎಮೋಷ್ನಲ್ ಇಂಟೆಲಿಜೆನ್ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಎಮೋಷ್ನಲ್ ಇಂಟೆಲಿಜೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪ್ರೈವೇಟ್ ಸ್ಪೀಚ್ ಆಗಿರುತ್ತೆ. ನೋಡಿ, ಇಲ್ಲಿ ಮಗು ಓನ್ ಆಗಿದೆ ಅಲ್ವಾ, ತನ್ನನ್ನು ತಾನೇ ಗೈಡ್ ಮಾಡ್ಕೊತಿದೆ. ಓನ್ ಆಗಿ ತನ್ನನ್ನು ತಾನು ಗೈಡ್ ಮಾಡ್ಕೊಳ್ಳೋದನ್ನು ಮಾತಾಡೋದನ್ನು ನಾವು ಪ್ರೈವೇಟ್ ಸ್ಪೀಚ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ವಿಡಿಯೋ ಮುಗೀತು ಅನ್ಕೋತೀನಿ ಸ್ನೇಹಿತರೆ. ನಿನ್ನಿನ ಒಂದು ತರಗತಿಯಲ್ಲಿ ನಾನು 10 ಪ್ರಶ್ನೆಗಳನ್ನು ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ 20, ಟೋಟಲ್ 30 ಪ್ರಶ್ನೆಗಳನ್ನು ನಾನು ನಿಮಗೆ ಇದರ ಮೇಲೆ, ಓನ್ಲಿ ವೈಗೋಸ್ಕಿ ಅವರ ಮೇಲೇ 30 ಪ್ರಶ್ನೆಗಳು. ಇದರಲ್ಲಿ ಓಲ್ಡ್ ಕ್ವಶನ್ಸ್ನೂ ಇತ್ತು, ಏನು ಎಕ್ಸಾಮಲ್ಲಿ ಬಂದಿತ್ತಲ್ವ, ಓಲ್ಡ್ ಕ್ವಶನ್ಸು ಇತ್ತು, ಮಾಡೆಲ್ ಕ್ವಶನ್ಸು ಇತ್ತು. ಕಂಪ್ಲೀಟಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ವೈಗೋಸ್ಕಿ ಅಂತ ಅಂದರೆ 4 ಪಾಯಿಂಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನೂ ಹೇಳ್ತಿದ್ದೀನಿ ನೋಡಿ. ಒಂದು ಸೋಷಲ್ ಕಲ್ಚರ್ ಇಂಟ್ರಾಕ್ಷನ್ ಅಂತ ಬಂದಿದ್ರೆ, ಕೊಲಾಬ್ರೇಷನ್ ಆ್ಯಂಡ್ ಮತ್ತು ಕೋಆಪ್ರೇಷನ್ ಬಂದಿದ್ರೆ, ಅದಾದಮೇಲೆ ಸ್ಕ್ಯಾಫ್ ಹೋಲ್ಡಿಂಗು, ಅದಾದಮೇಲೆ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ಅಂತ ಬಂದರೆ ಸ್ಕ್ಯಾಫ್ ಹೋಲ್ಡಿಂಗ್ ಆಗಿರುತ್ತೆ. ನೆನಪಿರಲಿ ಸ್ನೇಹಿತರೆ, ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್. ಈ ಒಂದು ಕೆಲವೊಂದು ಹಿಂಟ್ ಇದೆ. ಇಷ್ಟು ಶಬ್ದಗಳಲ್ಲಿ ಇದ್ದರೆ ನಿಮ್ಮ ಒಂದು ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ಳಿ. ಹಂಗೆ ಅಂತ ಹೇಳಿಬಿಟ್ಟು ಆಪ್ಷನ್ ಕನ್ಫ್ಯೂಸಿಂಗ್ ಮಾಡೋಕ್ಕೆ ನಿಮ್ಗೆ 4 ಕೊಟ್ಟರೆ ಹೆಂಗಾಗುತ್ತೆ ಅಲ್ವಾ. ಸೊ ಸ್ಕ್ಯಾಫ್ ಹೋಲ್ಡಿಂಗ್ ಅಂದರೆ ಏನು? ಮಗುವಿಗೆ ಗೈಡ್ ಮಾಡೋದು, ಸಪೋರ್ಟ್ ಮಾಡೋದನ್ನು ನಾವು ಸ್ಕ್ಯಾಫ್ ಹೋಲ್ಡಿಂಗ್ ಅಂತೀವಿ ಅಲ್ವಾ. ಸೊ ಮಗು ಲ್ಯಾಂಗ್ವೇಜ್ ಎಲ್ಲಿ ಇಂಪ್ರೂವ್ ಆಗುತ್ತೆ? ಸೋಷಿಯಲ್ ಇಂಟ್ರಾಕ್ಷನ್ ಆದಾಗ ಮಗುವಿನಲ್ಲಿ ಲ್ಯಾಂಗ್ವೇಜ್ ಆಗಲಿ ಕಮ್ಯುನಿಕೇಷನ್ ಆಗಲಿ ಬೆಳೆಯುತ್ತೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅಂದರೆ ಏನು? ಮಗುವಿಗೆ ಆಲ್ರೆಡಿ ಸ್ವಲ್ಪ ಗೊತ್ತಿರುತ್ತೆ, ಇನ್ನೊಬ್ಬರು ಯಾರಾದರೂ ಹೆಲ್ಪ್ ಮಾಡಿದ್ರೆ ಮಗು ಪೂರ್ತಿಯಾಗಿ ಸಕ್ಸಸ್ಫುಲ್ ಆಗುತ್ತೆ. ಅದನ್ನು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತೀವಿ. ಸ್ಕ್ಯಾಫೋಲ್ಡಿಗೂ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ಗೂ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಲ್ಲಿ ಮಗುವಿಗೆ ಆಲ್ರೆಡಿ ಸ್ವಲ್ಪ ಗೊತ್ತಿರುತ್ತೆ, ಬಟ್ ಸ್ಕ್ಯಾಫೋಲ್ಡಿಂಗಲ್ಲಿ ಟೋಟಲಿ ಮಗುವಿಗೆ ಏನೂ ಗೊತ್ತಿರೋದಿಲ್ಲ. ಸೊ ಕೈ ಹಿಡಿದು ಕಲಿಸ್ಬೇಕಾಗುತ್ತೆ, ಆವಾಗ ಮಗು ಕಲಿಯುತ್ತೆ. ಅದನ್ನು ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಇಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಲ್ಲಿ ಮಗುಗೆ ಸ್ವಲ್ಪ ಗೊತ್ತಿರುತ್ತೆ, ಒಂದು 25% ಅಷ್ಟು 20% ಅಷ್ಟು ಆಲ್ರೆಡಿ ನಾಲೆಜ್ ಇರುತ್ತೆ. ಸೊ ಇನ್ನು ಸ್ವಲ್ಪ ನಾವೇನಾದರೂ ಗೈಡ್ ಮಾಡಿದ್ರೆ ಅದು ವಿನ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇದಾದಮೇಲೆ ನಾನು ಇನ್ನೇನು ಹೇಳಿದೆ, ಮೋರ್ ನಾಲೆಜಬಲ್ ಪರ್ಸನ್ ನೆನ್ಪಿಟ್ಕೊಳ್ಳಿ. ಯಾರಾದರೂ ನಿಮ್ಮದು ಟೀಚರ್ಸ್ ಇರಲಿ, ಪೇರೆಂಟ್ಸ್ ಇರಲಿ, ಕಲೀಗ್ಸ್ ಇರಲಿ, ಯಾರೇ ಇರಲಿ, ಮೋರ್ ನಾಲೆಜಬಲ್, ನಿಮಗಿಂತ ಜಾಸ್ತಿ ಯಾರಿಗೆ ಗೊತ್ತಿರುತ್ತೋ ಅವರಿಂದ ನೀವೇನಾದರೂ ಸಪೋರ್ಟು ಗೈಡ್ ಪಡ್ಕೊಂಡ್ರೆ ಅವರನ್ನು ನಾವು ಮೋರ್ ನಾಲೆಜಬಲ್ ಪರ್ಸನ್ ಅಂತ ಕರಿತೀವಿ, ಅವ್ರು ಯಾರೇ ಆಗಿರಲಿ ಸ್ನೇಹಿತರೆ. ಸೊ ಇಷ್ಟು ಪಾಯಿಂಟ್ಸು ನೀವು ವೈಗೋಸ್ಕಿ ಪ್ರಕಾರ ತಿಳ್ಕೊಂಡ್ರೆ ಸಾಕು. 100% ನಿಮ್ಮ ಒಂದು ಪಾಯಿಂಟ್ ಏನಿರುತ್ತೆ, ವೇ ಆಫ್ ಥಿಂಕಿಂಗ್ ಏನಿರುತ್ತೆ ಅದು ಕರೆಕ್ಟಾಗಿರುತ್ತೆ. ಆಪ್ಷನ್ಸ್ ಕರೆಕ್ಟಾಗಿ ಟಿಕ್ ಮಾಡ್ತೀರಾ. ಓಕೆನಾ? ತಿಳ್ಕೊಳ್ಳೋದಕ್ಕಿಂತ ಪ್ರಶ್ನೆ ಬಂದಾಗ ನೀವು ಜಡ್ಜ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ವಿಡಿಯೋನ ಹೈಪ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ
ಕನ್ನಡದ ವಿದ್ಯಾರ್ಥಿ, ನಾನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಅಲ್ಲ. ಕನ್ನಡದಲ್ಲಿ ನನಗೆ ಸೈಕಾಲಜಿ ಮೇಲೆ ತುಂಬ ಒಳ್ಳೆ ಹ್ಯಾಂಡ್ ಇದೆ ಅಂತ, ಯಾಕಂದರೆ ನಾನು ಮಾಸ್ಟರ್ ಡಿಗ್ರಿಯಲ್ಲಿ ಸೈಕಾಲಜಿನೇ ಮಾಡಿದ್ದೀನಿ, BA ಕೂಡ ಸೈಕಾಲಜಿನೇ ಮಾಡಿದ್ದೀನಿ. ಸೊ ಕನ್ನಡದಲ್ಲಿ ತುಂಬ ಸರಳವಾಗಿ ಹೇಳ್ಬೋದು. ಬಟ್ ನಾನು ಇಂಗ್ಲೀಷಲ್ಲಿ ನಿಮಗೆ CTET ಹೆಲ್ಪ್ ಆಗಲಿ ಅಂತ ಇಂಗ್ಲೀಷಲ್ಲಿ ತೊಗೊಂಡು ಬಂದು ಹೇಳ್ತಿದ್ದೀನಿ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಕೂಡ ಚೆನ್ನಾಗಿದೆ. ಎಲ್ಲರೂ ತುಂಬ ಒಳ್ಳೆ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ತುಂಬ ಚೆನ್ನಾಗಿ ಏನು ಅಂತಂದರೆ ಅರ್ಥ ಆಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೆ, ಅದೇ ನನ್ನ ಪುಣ್ಯ. ನಿಮ್ಗೆ ಅರ್ಥ ಆಗ್ತಿದೆ ಅಂದರೆ ಸಾಕು. ನಿಮ್ಮ ಒಂದು ಎಕ್ಸಾಮಲ್ಲಿ ಆ ಪ್ರಶ್ನೆ ಬಂದಾಗ ನಿಮಗೆ ಜಡ್ಜ್ ಮಾಡ್ತಕ್ಕಂಥ ಮೈಂಡ್ ಬಂದರೆ ನನಗೆ ಅಷ್ಟೇ ಸಾಕು ಸ್ನೇಹಿತರೆ. ಓಕೆನಾ? ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.